ರುಬ್ಬಿನ ನಂತರ ದೋಸೆ ಹಾಕೊಂಡು ದೋಸೆ ದಿಢೀರ್ 5 ನಿಮಿಷ 1 ನಿಮಿಷಕ್ಕೆ ಆವಾಗ ರುಬ್ಬಿ ಅಲ್ಲೇ ದೋಸೆ ಹಾಕ್ತಾ ಇರ್ಬೋದು. ಈಗ ಹಾಕಿಟ್ಕೊಂಡು ಒಂದು ಮಿಕ್ಸಿನಲ್ಲಿ ಹಾಕಿ ನುಣ್ಣಿಗೆ ಇದನ್ನು ರುಬ್ಕೊಳ್ಳುವಂಥದ್ದು. ಇದು ನೋಡಿ ಈ ಹದದಲ್ಲಿ ಇರಬೇಕು. ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಇದು ನಮ್ಮ ಹಳ್ಳಿಹಟ್ಟಿ ಚಂದ್ರಣ್ಣವರ ಇನ್ಸ್ಟೆಂಟ್ ರವೆ ದೋಸೆ. ಇನ್ಸ್ಟೆಂಟ್ ರವಾ ದೋಸೆ. ನಾವು ಮಾಮೂಲಿ ರವೆ ದೋಸೆಗಳಿಗೆ 1 ಅವರ್ ಕಾಯ್ಬೇಕಲ್ವ, ಇದು ಆ ಥರ ಕಾಯಂಗಿಲ್ಲ. ಇದನ್ನ ಸ್ವಲ್ಪ ಹಾಕಬೇಕಾದ್ರೆ ನಾವು ದೋಸೆ ಹಾಕೋ ಟೈಮಲ್ಲಿ ಏನು ಮಾಡ್ಬೇಕು ನೋಡಿ, ನಮ್ಮ ಮೇಲ್ಗಡೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬರ್ಬೇಕು. ಇದನ್ನ ನೋಡಿ ಅದಕ್ಕೆ ಇದಕ್ಕೆ ಸ್ವಲ್ಪ ಎಷ್ಟು ಕ್ರಿಸ್ಪಿ ಇದೆ ನೋಡಿ. ಹೌದು, ಬಿಸಿ ಇದ್ದಾಗಲೇ ತಿಂದ್ಬಿಡಿ. ನೀರನ್ನ ಯಾವಾಗಲೂ ಕೂತ್ಕೊಂಡು ಕುಡಿದ್ರೇ ಒಳ್ಳೆಯದು. ಎಲ್ಲೆಲ್ಲಿ ರುಚಿ ಹುದುಗಿರುತ್ತೋ ಅಲ್ಲಲ್ಲಿ ಹೋಗ್ಬಿಟ್ಟು ಸೌದೆ ಆಗ್ಬಿಡ್ಬೇಕು ನಾವು. ಬಿಡಲೇಬಾರ್ದು. ಆಹಾ, ನಮಸ್ಕಾರ ವೀಕ್ಷಕ ಬಂಧುಗಳೇ. ಮೈಸೂರಿನ ಹಳ್ಳಿಹಟ್ಟಿ ಚಂದ್ರಣ್ಣವರು. ಇದು ಹಳ್ಳಿಹಟ್ಟಿ ಏರಿಯಾ ಮತ್ತು ಮೋಡ ಕವಿದಿದೆ ಇವತ್ತು. ಪ್ರತಿ ಸಲ ಬಂದಾಗೂ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆ ಅಡುಗೆ ತೋರಿಸ್ತಾರೆ. ಇವತ್ತು ದೋಸೆಗಳ ಸೀರೀಸ್ ತೋರಿಸ್ತಾ ಇದ್ದೀನಿ. ಬನ್ನಿ, ಮನೇಲಿ ಸುಲಭವಾಗಿ ಪ್ರತಿಯೊಬ್ಬರು ಮಾಡ್ಕೋಬೋದು, ಅವರ ಶೈಲಿಯಲ್ಲಿ ತೋರಿಸ್ತಾರೆ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ರವೆ ದೋಸೆಗಳ ಮೇಳ ಅಂತ ಒಂದಾಗೊಂದು ರವೆ ದೋಸೆ. ಹೌದು, ಇದು ಬಂದು ಇನ್ಸ್ಟೆಂಟ್. ಇದು ಸರ್ ಯಾವ ರೀತಿ? ಇಟ್ಸ್ ವೆರಿ ಸಿಂಪಲ್ ಸರ್. ಇದು ತುಂಬಾ ವೆರಿ ಸಿಂಪಲ್. ಅಂದ್ರೆ ಬರೀ 10 ನಿಮಿಷದಲ್ಲಿ. ಇದ್ರ ಜೊತೆಗೆ ಉಚ್ಚಲ್ ಚಟ್ನಿ ಮಾಡ್ಕೊಳ್ಳೋಣ, ಭಾರಿ ತುಂಬಾ ಚೆನ್ನಾಗಿರುತ್ತೆ ಇದು. ಉಚ್ಚಲ್ ಚಟ್ನಿನ ದೋಸೆ ಜೊತೆಗೆ ಬೇಕಾದ್ರೂ ಮಾಡ್ಕೋಬೋದು, ಯಾವ್ದ್ರ ಜೊತೆಗೆ ಬೇಕಾದ್ರೂ ಮಾಡ್ಕೋಬಹುದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ನೋಡ್ಕೊಳ್ಳೋಣ. ಉಚ್ಚಲ್ ಚಟ್ನಿ ಮತ್ತು ಉಚ್ಚಲ್ ಚಟ್ನಿ ರವೆ ದೋಸೆ, ಇನ್ಸ್ಟೆಂಟ್ ರವೆ ದೋಸೆ ಮಾಡ್ಕೊಳ್ಳೋಣ. ದಿಢೀರ್ ರವೆ ದೋಸೆ ಮಾಡ್ಕೊಳ್ಳೋಣ ಇವತ್ತು. ನೋಡೋಣ ಸರ್. ರವೆ ದೋಸೆ ಮತ್ತೆ ಉಚ್ಚಲ್ ಚಟ್ನಿ, ಇನ್ಸ್ಟೆಂಟ್ ರವೆ ದೋಸೆ ಮತ್ತೆ ಉಚ್ಚಲ್ ಚಟ್ನಿ ಮಾಡ್ಕೊಳ್ಳೋಣ ಸರ್. ಈಗ ಇಂಗ್ರೀಡಿಯೆಂಟ್ಸ್ಗಳೇನು ಬೇಕು ನೋಡ್ಕೊಳ್ಳೋಣ. ಈಗ ಫಸ್ಟ್ ನಮಗೆ ಬೇಕಾಗಿರೋದು, ನಾನು ಏನು ಹೇಳ್ತೀನಿ, ನೀರು ಕುಡಿಯೋ ಗ್ಲಾಸ್ ಏನು ಬರುತ್ತೆ, 250 ml ಗ್ಲಾಸ್ ಏನು ಬರುತ್ತೆ, ಅದರಷ್ಟು ನಾನು ರವೆ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು 10 ನಿಮಿಷ 15 ನಿಮಿಷ ನಾವು ನೆನೆಸ್ಬೇಕು. ಅದನ್ನು ನೆನೆಸಿ ಏನು ಮಾಡಬೇಕು, ಅದನ್ನು ನಮ್ಗೆ ಯಾವ ಹದದಲ್ಲಿ ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಹಾಕಿ ಏನು ಮಾಡಬೇಕು, ಅದನ್ನು ರುಬ್ಕೋಬೇಕು. ಅದನ್ನು ಈಗ ರುಬ್ಬಿನ ನಂತರ ದೋಸೆ ದಿಢೀರ್ 5 ನಿಮಿಷ 1 ನಿಮಿಷಕ್ಕೆ ಆವಾಗ ರುಬ್ಬಿ ಅಲ್ಲೇ ದೋಸೆ ಹಾಕ್ತಾ ಇರ್ಬೋದು. ಈಗ ಬೇಗ ಇದಾಗ್ತಾ ಇರಲಿ ಅಷ್ಟೊತ್ತವರೆಗೆ ನೆನೆಸ್ಬಿಟ್ಟು ಉಚ್ಚಳ ಚಟ್ನಿ ಮಾಡ್ಕೊಳ್ಳೋಣ. 1 ಕಪ್ಪು ರವೆನ ಹಾಕಿದ್ದೀನಿ. ಉಪ್ಪನ್ನ ಇವಾಗ ಬೇಕಾದರೂ ಹಾಕೋಬೋದು. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿರ್ತೀನಿ, ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ ನೋಡಿಕೊಂಡು. ಆಯ್ತಲ್ವಾ? ನೋಡಿ ಇವಾಗ ಅದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ಇಟ್ಬಿಡೋಣ. ಎಷ್ಟು ಬೇಕು ಇಷ್ಟು, ಅದು ಮುಳುಗುವಷ್ಟು ನೀರನ್ನ ಹಾಕಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ಅದು ಅದ್ರ ಪಾಡ್ಗೆ ಅದು ನೆನೀತಾ ಇರುತ್ತೆ. ಅದು ಈಗ ನೆಕ್ಸ್ಟು ಈಗ ನಮಗೆ ಬೇಕಾಗಿರೋವಂಥದ್ದು, ಈಗ ಅದನ್ನು ಹಾಕಿ ಅದನ್ನು ನೆನೆಯಕ್ಕೆ ಇಟ್ಟಿದ್ದೀವಿ 15 ನಿಮಿಷ ಸರ್. ಏನು ಉಚ್ಚಳ ಚಟ್ನಿನ ನಾವು ಹೆಂಗೆ ಮಾಡೋದು ಅನ್ನೋದನ್ನ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳಂತಂದರೆ ಸರ್, ಮೇಯ್ನ್ ಇದಕ್ಕೆ ಬೇಕಾಗಿರೋದು ಅಂತಂದರೆ ಹುಚ್ಚೆಳ್ಳು ಮತ್ತು ಶೇಂಗಾ ಬೀಜ, ಕಡಲೆ ಬೀಜ ಅಂತ ಕರಿತೀವಿ ಅದು. ಆಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸು, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಆಯ್ತಲ್ವಾ, ಮತ್ತು ತೆಂಗಿನಕಾಯಿ, ಬೆಳ್ಳುಳ್ಳಿ, ಆಯ್ತಲ್ವಾ, ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ. ಇಷ್ಟು ಐಟಮ್ಗಳು. ಇದನ್ನ ಯಾವ ರೀತಿ ಪ್ರೋಸೆಸ್ ಹೆಂಗೆ ಮಾಡೋದು ಅನ್ನೋದನ್ನ ಈಗ ನಾನು ತೋರಿಸ್ಕೊಡ್ತೀನಿ. ನೋಡಿ ಸರ್, ಇಲ್ಲಿ ಒಂದು ಅರ್ಧ ಕಪ್ನಷ್ಟು ನಿಮಗೆ 250 ml ಅಂತ ನಾನು ಯಾವಾಗಲೂ ಏನು ತೋರಿಸ್ತೀನಿ, ಅದ್ರಲ್ಲಿ ಅರ್ಧದಷ್ಟು ಹುಚ್ಚೆಳ್ಳನ್ನ ತಗೊಂಡಿದ್ದೀನಿ. ಇದನ್ನ ಏನು ಮಾಡ್ಕೋಬೇಕು, ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸರ್. ಇದು ಓಕೆ, ಫಸ್ಟ್ ಮೊದಲನೇದಾಗಿ ಆಯ್ತಲ್ವಾ, ಇದು ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೆ ಇದನ್ನ ಹುರ್ಕೊಳ್ಳೋಣ ಸರ್. ಈಗ ಒಳ್ಳೆ ಪರಿಮಳ ಬರ್ತಾ ಇದೆ. ಅದು ಚಟಪಟ ಅಂತ ಇದೆ, ಪರಿಮಳ ಬರ್ತಾ ಇದೆ. ಈಗ ಶುರುವಾಗ್ತಾ ಇದೆ ಚಟಪಟ ಅನ್ನೋಕ್ಕೆ. ಇವಾಗ ಸಿಡಿತಾ ಇದೆ, ಇದು ಹೊರಗಡೆಗೆಲ್ಲ ಆರ್ತಾ ಇದೆ ನೋಡಿ. ಇವಾಗ ಏನು ಮಾಡ್ಕೊಳ್ಳೋಣ, ನಾವು ಇದನ್ನ ಆಫ್ ಮಾಡ್ಕೊಳ್ಳೋಣ ಸರ್. ಆಮೇಲೆ ಚಂದ್ರಣ್ಣ ಹೇಳಿದರೆ ಇದು ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು ಅಂತೇಳಿ. ಒಂದು ವೇಳೆ ಅದು ಚಿಟಪಟ ಅಂತ ಹೇಳಿಲ್ಲ ಅಂದರೆ ಅದು ಸುಟ್ಟೋಗೋವರೆಗೂ ಉರಿಬಿಡಿ ದಯವಿಟ್ಟು. ಅದನ್ನು ಒಂದು ಅದ್ರ ಪರಿಮಳ ಬಂದ ತಕ್ಷಣನೇ ಅದನ್ನ ಆಫ್ ಮಾಡ್ಬಿಟ್ಟು ಮೇಲೆ ಸ್ವಲ್ಪ ಹೊತ್ತು ಇದು ಮಾಡಿ ಒಂದು ಇದಕ್ಕೆ ಹಾಕ್ಕೊಳ್ಳಿ. ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ಒಂದು ತಟ್ಟೆ ಕೊಡಮ್ಮ. ಈಗ ಮತ್ತೇನು ಮಾಡ್ಕೊಳ್ಳೋಣ, ಕಡಲೆ ಬೀಜ ನಾವೆಷ್ಟು ಇದನ್ನು ತೊಗೊಂಡಿದ್ವಿ ಅದರ ಒಂದು ಅರ್ಧದಷ್ಟು, ಹುಚ್ಚೆಳ್ಳು ಎಷ್ಟು ತೊಗೊಂಡಿದ್ವಿ ಅದರ ಅರ್ಧದಷ್ಟು ಕಡಲೆ ಬೀಜ ತೊಗೊಳ್ಳಿ.
ನೋಡಿ ಅದೆಲ್ಲ ಓಪನ್ ಆಗ್ತಾ ಇದೆ, ಜೊತೆಗೆ ಮೇಲ್ಗಡೆ ಸಿಪ್ಪೆ ಎಲ್ಲ ಉರಿತಾ ಇದೆ, ಉದುರೋಗ್ತಾ ಇದೆ. ಇದೇ ಟೈಮಲ್ಲಿ ನೋಡಿ, ಈ ಟೈಮಲ್ಲಿ ಇದು ಮಾಡಬೇಕಾದ್ರೆ ಇದ್ರ ಜೊತೆಗೇನೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿನ. ಬ್ಯಾಡಗಿ ಒಂದು 2, ಗುಂಟೂರು ಒಂದು 3, 4 ಇಷ್ಟು ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ. ಡ್ರೈ ರೋಸ್ಟ್ ಇದು, ಯಾವುದು ಎಣ್ಣೆ ಹಾಕಬಾರ್ದು, ಇಷ್ಟೇ ಉರಿಯೋ ಐಟಮ್ಗಳಿರೋ ಅಂಥದ್ದು ಇದು. ಆಯ್ತಲ್ವ ಸರ್? ಇದು ಸ್ವಲ್ಪ ಆರಲಿ, ಸ್ವಲ್ಪ ಆರೋದ್ರೊಳಗೆ ಏನೇನು ಐಟಮ್ ಬೇಕು ಅದನ್ನು ಹಾಕಿಟ್ಬಿಡ್ತೀನಿ. ಒಂದು 10 ಎಲೆಯಷ್ಟು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲ್ವ ಸರ್? ಆಯ್ತಲ್ವಾ? ಒಂದು ಬೆಳ್ಳುಳ್ಳಿ, ಒಂದು 12-13 ಎಸಳು ಬರುತ್ತೆ, ಒಂದು 12-13 ಎಸಳಷ್ಟು ಬೆಳ್ಳುಳ್ಳಿ. ಖಾರ ಸ್ವಲ್ಪ ಕಡಿಮೆನೇ ಇರಲಿ, ಯಾಕೆ ಅಂತಂತಂದರೆ ಬೆಳ್ಳುಳ್ಳಿನಲ್ಲೂ ಖಾರದ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ಳಿ. ಆಮೇಲೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಒಟ್ಟಲ್ಲ ಇದೆಲ್ಲವೂ ಕೂಡ ಹಾಕಲೇಬೇಕು. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಹುಳಿ ಅಂಶ ಎಷ್ಟು ಬೇಕು ನಿಮಗೆ ಅಷ್ಟಕ್ಕೆ ತಕ್ಕಂತೆ ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿಟ್ಕೊಂಡು ಒಂದು ಮಿಕ್ಸಿನಲ್ಲಿ ಹಾಕಿ ನುಣ್ಣಿಗೆ ಇದನ್ನು ರುಬ್ಕೊಳ್ಳೋ ಅಂಥದ್ದು ಇದು. ಈಗ ಸ್ವಲ್ಪ ಬಿಸಿ ಇದೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ಆರಕ್ಕಿಡ್ತೀನಿ ನಾನು, ಆಮೇಲೆ ರುಬ್ಕೊಳ್ಳೋಣ. ಚಟ್ನಿಗೆ ಏನೇನು ಬೇಕು ಎಲ್ಲ ಹಾಕಿದ್ದೀವಿ. ಉಪ್ಪನ್ನ ಮಿಕ್ಸಿಗೆ ಹಾಕಿದಾಗ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳೋಣ, ಅದು ನಾವು ತೋರಿಸ್ಕೊಡ್ತೀನಿ ಅದು. ಆಯ್ತಲ್ವ? ಇದು ಸ್ವಲ್ಪ ಇದು ತಣ್ಣಗಾಗಲಿ, ತಣ್ಣಗಾಗೋದ್ರಷ್ಟೊತ್ತರೊಳಗೆ ನಾನು ಇದನ್ನು ನಿಮಗೆ ಇನ್ಸ್ಟೆಂಟ್ ರವೆ ದೋಸೆ ಏನು ಮಾಡಬೇಕು ಅದನ್ನು ನೆನೆಸಿಟ್ಟಿದ್ವಲ್ಲ, ಒಂದು 10-15 ನಿಮಿಷ ಆಗಿದೆ, ಇದನ್ನು ರುಬ್ಕೊಳ್ಳೋಣ ಇವಾಗ. ಹಾಂ, ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 1/4 ಲೋಟದಷ್ಟು ನೀರು ಹಾಕಿ, ಇವಾಗ ಸಾಕು ಇಷ್ಟು ನೀರು. ಬೇಕಾದರೆ ಆಮೇಲೆ ರುಬ್ಬಿದ ಮೇಲೆ ನಾವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ. ಒಂದು 1/2-3/4 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ನೋಡಿ ಹಾಕ್ಕೊಂಡ್ರಾಯ್ತು. ನೋಡಿ ಹಿಂಗೆ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನ. ಆಗಿದೆ, ಇದನ್ನು ಒಂದು ಇದಕ್ಕೆ ಹಾಕಿಟ್ಕೊಳ್ಳೋಣ. ಇಷ್ಟ ಆಗಬೇಕು ಇದು ನೋಡಿ, ಈ ಹದದಲ್ಲಿ ಬರಬೇಕಿದು. ನೀರು ಸ್ವಲ್ಪ ಫಸ್ಟು ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕಿ ರುಬ್ಕೊಳ್ಳಿ, ಆಯ್ತಲ್ಲ? ಗಟ್ಟಿ ಇದ್ದರೆ ಬೇಕಾದರೆ ನೀರು ಹಾಕ್ಕೋಬೋದು, ತೆಳುವಾದರೆ ಮತ್ತೆ ಅದನ್ನು ರೆಡಿ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಈಗ ರವೆ ದೋಸೆ ಹಾಕಿ ತೋರಿಸ್ಬಿಡೋಣ ಬನ್ನಿ ಸರಿ. ಇವಾಗ ಸ್ವಲ್ಪ ಇದು ತಣ್ಣಗಾಗಿದೆ, ಇದನ್ನೆಲ್ಲ ನಾವು ದೋಸೆ ಇನ್ಸ್ಟಂಟ್ ರವಾ ದೋಸೆಗೆ ಚಟ್ನಿ ಹುಚ್ಚಳ ಚಟ್ನಿ ಭಾರಿ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಒಂದು 1/2-3/4 ಚಮಚದಷ್ಟು ಉಪ್ಪನ್ನ ಹಾಕೊಳ್ಳೋಣ. ಈಗ ಇದಕ್ಕೆ ಒಂದು 1/2 ಲೋಟದಷ್ಟು ನೀರು ಹಾಕೊಳ್ಳೋಣ ಸರ್. 1/2-3/4 ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಹಾಗೆ ಇಷ್ಟ ಆಗ್ಬೇಕು ಸರ್. ಹುಚ್ಚಳ ಚಟ್ನಿ ಇಷ್ಟೇ ಇರಬೇಕು, ತೀರ ನುಣ್ಣಗೆ ಹೋಗ್ಬಾರ್ದು. ಈಗ ಸೂಪರ್ ಒಳ್ಳೆ ರುಬ್ಕೊಂಡಿದ್ದೀವಿ, ಇದನ್ನು ರುಬ್ಕೊಂಡಿರೋದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ದೋಸೆ ತವನು ಕೂಡ ಆನ್ ಮಾಡ್ಕೊಂಡಿದ್ದೀವಿ, ಈಗ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಪ್ರತಿ ಬಾರಿ ಮಾಡಿಕೊಂಡ್ರೆ ಒಳ್ಳೆಯದು. ಇದು ನಾನ್ ಸ್ಟಿಕ್ ತವಗಳನ್ನ ಉಪಯೋಗಿಸೋದ್ರ ಬದಲು ಈ ಥರ ಕ್ಯಾಸ್ಟ್ ಐರನ್ ತವಗಳನ್ನ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಹದದಲ್ಲಿ ಇರಬೇಕು. ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಚೆಕ್ ಮಾಡ್ಕೊಂಡ ನಂತರ ಹಿಟ್ಟಿನ ಅಂಶ ಎಲ್ಲ ಹೋಗ್ತಾ ಇದ್ದಂಗೆ ಸ್ವಲ್ಪ ಮೇಲೆ ಎಣ್ಣೆ ಕಡಿಮೆ ಆಗ್ತಾ ಇದ್ದಂಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೋಣ. ನೋಡಿ ಈ ಥರ ಆಗಿದೆಯಲ್ವಾ? ಸ್ವಲ್ಪ ಬೆಂದಿರಬೇಕಾದ್ರೆ ತೆಗೆದು ಇನ್ನೊಂದು ಸೈಡ್ಗೆ ಏನು ಸರ್ ಇದು ಹಿಂಗೆ ನಿಮಗೆ ಇದು ಕರೆಕ್ಟಾಗಿ ಶೇಪ್ ಬರಲ್ಲ. ಯಾಕೆ ಅಂತಂತಂದರೆ ಹಿಟ್ಟು ಅದು ಗಟ್ಟಿ ಇರುತ್ತೆ, ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಇದು ಲಿಕ್ವಿಡ್ ರೈಟ್ ಥರ ಇರುತ್ತೆ ನಿಮಗೆ ಇದು. ಹಾಗಾಗಿ ಸ್ವಲ್ಪ ಶೇಪ್ ಇದೇ ಥರ ಬರೋದು ನಿಮಗೆ ಇದು. ಅಲ್ಲ ಇದು ನೋಡೋಕ್ಕೆ ಒಂದು ವಿಶೇಷವಾದ ರೀತಿಯಲ್ಲಿ. ಹೌದಾ? ಈ ಇನ್ಸ್ಟೆಂಟ್ ರವೆ ದೋಸೆ ಸಾಫ್ಟೇ ಇರಬೇಕು. ನೀವು ಕ್ರಿಸ್ಪಿ ಅಷ್ಟು ನಿಮಗೆ ಕ್ರಿಸ್ಪಿನೆಸ್ ಇದರಲ್ಲಿ ಬರಲ್ಲ. ಅದು ಅಷ್ಟು ಕ್ರಿಸ್ಪಿನೆಸ್ ಬೇಕು ಅಂತಂದರೆ ಬೇರೆ ಸೀಕ್ರೆಟ್ ನಾನು ಹೇಳ್ಕೊಡ್ತೀನಿ. ನೋಡಿ ಇವಾಗ ದೋಸೆ ದಬಾಯಿಸೋಣ. ಇವಾಗ ಇದೇ ರೀತಿ ಬರೋದು ಹೀಗೇನೆ ಇದು ಬರೋದು ಹಿಂಗೆ. ಬರೋದೇ ಹೀಗೇನೆ ಇದು. ನೋಡಿ ಇವಾಗ ಆಗಿದೆ. ಇನ್ನೊಂದು ಸರಿ ಮಾಡಿ ಎರಡು ಕಡೆ ಹೆಂಗೆ ಆಗಿದೆ ನೋಡಿ. ಇವಾಗ ಎರಡು ಕಡೆ ಇದೇ ಥರ ಆಗಬೇಕು.
ನಿಮ್ಗೆ ಇಷ್ಟು ರೋಸ್ಟ್ ಡ್ರೈ ಬೇಡ ಅಂದರೆ ಇದು ಮಾಡ್ಕೊಳ್ಳಿ, ಇದಕ್ಕಿಂತ ಸಾಫ್ಟ್ ಬೇಕು ಅಂತಂದರೆ ಸಾಫ್ಟ್ ಆಗೋ ರೀತಿ ಮಾಡ್ಕೊಳ್ಳಿ. ಇದು ನಮ್ಮ ಹಳ್ಳಿಹಟ್ಟಿ ಚಂದ್ರಣ್ಣವರ ಇನ್ಸ್ಟೆಂಟ್ ರವೆ ದೋಸೆ. ಇನ್ಸ್ಟೆಂಟ್ ರವಾ ದೋಸೆ. ನಾವು ಮಾಮೂಲಿ ರವೆ ದೋಸೆಗಳಿಗೆ 1 hour ಕಾಯ್ಬೇಕಲ್ವ, ಇದು ಆ ಥರ ಕಾಯಂಗಿಲ್ಲ. ಇದನ್ನ ನೆನೆಸಿ ಚಟ್ನಿ ಮಾಡೋದ್ರೊಳಗೆ ರೆಡಿ ಆಗಿರುತ್ತೆ. ರೆಡಿ ಆದ ತಕ್ಷಣ ದೋಸೆ ಹಾಕ್ತಾ ಇರೋದು, ಚಟ್ನಿ ಹಾಕೋತಾ ಇರೋದು, ತಿಂತಾ ಇರೋದು. ನಾವು ರುಬ್ಬಿಟ್ಕೊಂಡಿರೋಂಥ ಹುಚ್ಚಳ ಚಟ್ನಿನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬೇಕು ಅಂದ್ರೆ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಸವಿತಾ ಇದ್ರೆ ಇನ್ಸ್ಟೆಂಟ್ ರವೆ ದೋಸೆ ರೆಡಿ. ಇನ್ಸ್ಟೆಂಟ್ ಸವಿರುಚಿ. ಇನ್ಸ್ಟೆಂಟ್. ಇನ್ನೊಂದು ಸೀಕ್ರೆಟ್ ಇದೆ ನಿಮಗೆ. ಈಗ ನಾವು ಏನು ರವೆ ದೋಸೆ ಸಾಫ್ಟಾಗಿ ಬರುತ್ತೆ. ಇವಾಗ ಏನು ಹಾಕಿ ತೋರಿಸಿದ್ದೆ, ಇದು ಸಾಫ್ಟಾಗಿ ಬರುತ್ತೆ. ನಿಮಗೆ ಗರಿ ಬರಬೇಕು, ನಿಮಗೆ ಕ್ರಿಸ್ಪಿನೆಸ್ ಬರಬೇಕು ಅಂತಂದ್ರೆ ಏನು ಮಾಡಬೇಕು, ಸ್ವಲ್ಪ ಹಾಕಬೇಕಾದ್ರೆ ನಾವು ದೋಸೆ ಹಾಕೋ ಟೈಮಲ್ಲಿ ಏನು ಮಾಡಬೇಕು ನೋಡಿ, ಈ ಥರ ಸ್ವಲ್ಪ ರವೆನ ಮೇಲ್ಗಡೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ ಇದು ನೆಂದಿರಲ್ವಲ್ಲ, ಅವಾಗ ಇದು ನಮಗೆ ಹಾಕ್ಬೇಕಾದ್ರೆ ಕ್ರಿಸ್ಪಿನೆಸ್ ಕೊಡುತ್ತೆ. ನಾವು ಎರಡು ತೋರಿಸ್ತಾ ಇದ್ದೀವಿ. ಎರಡು ತೋರಿಸ್ತಾ ಇದ್ದೀವಿ. ಮೆತ್ತಗಿರೋದು ಕೊಡ್ತಿದ್ದೀವಿ, ಇನ್ನೊಂದು ಕ್ರಿಸ್ಪಿ ಆಗಿರೋದು. ಹೌದು. ಮಾಡ್ಕೊಂಡು ಈಗ ನೋಡಿ ಇದಕ್ಕೆ ಕಾದಿದೆ, ಈರುಳ್ಳಿ ತಿಕ್ಕೊಂಡು ಇದು ಕ್ರಿಸ್ಪ್ ಆಗಿ ಬರೋದು. ಸ್ವಲ್ಪ ಹಾಗೆ ಡ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಸ್ವಲ್ಪ ನೋಡಿ ಹೋಲ್ ಬೀಳುತ್ತೆ. ಇದು ಹೋಲ್ ಬಿದ್ದಾಗ ಕ್ರಿಸ್ಪಿಯಾಗಿ ಬರುತ್ತೆ. ಅದು ನಿಮಗೆ ಹೋಲ್ ಬೀಳಲಿಲ್ಲ ಅಂತಂತಂದ್ರೆ ನಿಮಗೆ ಕ್ರಿಸ್ಪಿಯಾಗಿ ಬರಲ್ಲ. ಅದು ಆಮೇಲೆ ತೀರಾ ಇದು ಹಾರ್ಡು ಆಗಬಾರ್ದು. ಇದು ಹಾಗಾಗಿ ಜಾಸ್ತಿ ಹೊತ್ತು ಇದು ಮಾಡೋದು ಬೇಡ. ಇದು ಇಂದ ಏನು ಮಾಡ್ತಾ ಇದೆ ಹೇಳ್ತಾ ಇದೆ. ಇವಾಗ ನಾವೇನು ಮಾಡೋಣ, ಅದನ್ನ ಯಾವಾಗಲೂ ಇದು ಇನ್ಸ್ಟೆಂಟ್ ರವೆ ದೋಸೆ ಅಂತಂದ್ರೆ ಸಾಫ್ಟ್ ಆಗಿದ್ರೇನೆ ಚಂದ. ಇದು ಡ್ರೈ ಆದ್ರೆ ನಿಮ್ಗೆ ಅಗಿಯಕ್ಕಾಗಲ್ಲ, ಒಂಥರ ಹಾರ್ಡ್ ಆಗ್ಬಿಡುತ್ತೆ, ನಿಮ್ಗೆ ಬಾಯಿಲಾಗಿ ಅಲ್ಲಿ ನೋವು ಬಂದ್ಬಿಡುತ್ತೆ ನಿಮ್ಗೆ. ಅದು ತಗೊಂಡ್ಬಿಟ್ಟು ನೋಡಿ ಇದಕ್ಕೂ ಸ್ವಲ್ಪ ಎಷ್ಟು ಕ್ರಿಸ್ಪಿ ಇದೆ ನೋಡಿ. ಹೌದು, ಇದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ, ಅದು ಇಷ್ಟು ಕ್ರಿಸ್ಪಿನೆಸ್ ಬರಲ್ಲ ನಿಮ್ಗೆ. ಇದೊಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ, ಹಾಕಬೇಕಾದ್ರೆ ಸ್ವಲ್ಪ ರವೆ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ನಿಮ್ಗೆ. ಇದು ಸ್ವಲ್ಪ ನಿಮಗೆ ಕ್ರಿಸ್ಪಿನೆಸ್ ಬರುತ್ತೆ ನೋಡಿ. ಅದಕ್ಕೂ ಇದಕ್ಕೂ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಸಾಕು, ಇಷ್ಟೇ ಸಾಫ್ಟ್ ಇರಲಿ. ಈಗ ದೋಸೆ ರೆಡಿ. ಇದು ಸ್ವಲ್ಪ ಕ್ರಿಸ್ಪ್ ಬರುತ್ತೆ, ಅದು ಸ್ವಲ್ಪ ಸಾಫ್ಟ್ ಬರುತ್ತೆ. ಹೌದೌದು, ಕ್ರಿಸ್ಪ್ ಆಗಿದೆ ಸರ್. ಬಿಸಿ ಇದ್ದಾಗಲೇ ತಿಂದ್ಬಿಡಿ. ನೀರು ಕುಡಿಯೋಕೆ ಕುತ್ಕೊಳ್ಬೇಕಾ? ನೀರನ್ನ ಯಾವಾಗಲೂ ಕೂತ್ಕೊಂಡು ಕುಡಿದ್ರೇನೆ ಒಳ್ಳೇದು. ಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ ಅಂತಂದ್ರೆ, ನೀರು ಮತ್ತೆ ಮೂತ್ರ ಎರಡನ್ನು ಕೂತೆ ಮಾಡಬೇಕು. ಆಮೇಲೆ ಊಟನೂ ಅಷ್ಟೇನೆ ಕೂತೆ ಮಾಡಬೇಕು. ನೀರನ್ನ ಗಟ 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 ಅಂತ ಕುಡಿತೀವಿ, ಊಟನ ಅಷ್ಟೇ ಗಬ 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 ಅಂತ ತಿಂತೀವಿ. ಮೂತ್ರನೂ ಅಷ್ಟೇ ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಎಲ್ಲೆಲ್ಲ ಮಾಡೋಗ್ತಾ ಹೋಗ್ತೀವಿ. ದರ್ಶನಿಗಳು ಬಂದ್ಬಿಟ್ಟು ಎಲ್ಲ ನಿಂತ್ಕೊಂಡೆ ಊಟ. ಹೌದು, ಈಗ ನಮ್ಮಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇದ್ದೇ ಇದೆ, ಆ ಥರವಾಗಿ ಹೇಳ್ತಾ ಇಲ್ಲ. ನನ್ನ ಹೋಟ್ಲಲ್ಲೂ ನಿಂತ್ಕೊಂಡಿದ್ದು ಕಮರ್ಷಿಯಲ್. ಬಟ್ ನನಗೆ ಗೊತ್ತಿರೋ ವಿಚಾರ ಹೇಳೋದೇನಪ್ಪ ಅಂತಂದರೆ, ಯಾವಾಗಲೂ ನೀರನ್ನ ಕುಡಿಬೇಕಾದ್ರೆ ಕೂತೆ ಕುಡಿಬೇಕು, ಗೊತ್ತಾಯ್ತಲ್ವಾ? ಆಮೇಲೆ ಏನು ಮಾಡಬೇಕು, ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಯಾವಾಗಲೂ ಕೂತೆ ಮೂತ್ರ ವಿಸರ್ಜನೆ ಮಾಡಬೇಕು. ಊಟನಾದರೂ ಅಷ್ಟೇ ಎಷ್ಟು ಸಾವಧಾನವಾಗಿ ಕೂತು ಅಗದು ತಿಂತೀವಿ ಅಷ್ಟು ನಮಗೆ ಡೈಜೆಷನ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಸೂಪರ್ ಐಡಿಯಾ ಕೊಟ್ರಿ. ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು, ನನಗೆ ತಡ್ಕೊಳಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಕ್ರಿಸ್ಪಿಯಾಗಿ ಇನ್ಸ್ಟೆಂಟ್ ರವೆ ದೋಸೆ. ಕಿಚನಲ್ಲಿ ಮಾಡಿದ ತಕ್ಷಣ ತೊಗೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ ಕಿಚನಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ ಟೇಸ್ಟ್ ಮಾಡೋಕ್ಕೆ. ಅಷ್ಟು ಒಂದು ಟೆಂಪ್ಟಿಂಗ್ ಇದೆ, ಸಾಫ್ಟಾಗಿದೆ ನೋಡಿ. ಕಟ್ ಮಾಡಿದ್ರೆ ಸಾಫ್ಟ್ನೆಸ್ ಫೀಲ್ ಆಗ್ತದೆ ಫಿಂಗರ್ಸಿಗೆ. ಅದರೊಟ್ಟಿಗೆ ಹುಚ್ಚಳ ಚಟ್ನಿ. ಟೇಸ್ಟ್ ಮಾಡ್ಬಿಡೋಣ. ಎಲ್ಲೆಲ್ಲಿ ರುಚಿ ಹುದುಗಿರುತ್ತೋ ಅಲ್ಲಲ್ಲಿ ಹೋಗ್ಬಿಟ್ಟು ಸೌದೆ ಬಿಡ್ಬೇಕು ನಾವು. ಬಿಡಲೇಬಾರ್ದು. ಮೊದಲನೇ ತುತ್ತು ಮೃದುವಾದ ಒಂದು ರವೆ ದೋಸೆ, ಅದು ದಿಢೀರ್ ರವೆ ದೋಸೆ. ಗಂಟಲಲ್ಲಿ ಇಳಿತು. ನಮಗೆ ಹೇಳಬೇಕಾಗಿತ್ತು ಅಂದರೆ, ಇದು ಇನ್ಸ್ಟೆಂಟ್ ಅಂತ ಅನ್ಸಂಗೇ ಇಲ್ಲ. ನೀಟಾಗಿ ಫರ್ಮೆಂಟ್ ಆಗಿರೋ ದೋಸೆ ಇರ್ತಾವಲ್ಲ, ಯಾವ ರೀತಿ ನೀವು ರೆಗ್ಯುಲರ್ ದೋಸೆ ಮಾಡ್ತೀರಿ ರವೆ ದೋಸೆ, ಅದೇ ಥರ ಇರ್ತದೆ. ಬಟ್ ಇದು ಇನ್ಸ್ಟೆಂಟು. ಇನ್ನು ಹುಚ್ಚಳ ಚಟ್ನಿ, ಏನು ರೀ, ಕಡಲೆ ಬೀಜ ಹುಚ್ಚಳು ಬಿಡಿ, ಅದರದ್ದು ಫ್ಲೇವರ್ ಇದ್ದೇ ಇರ್ತದೆ. ಅದರೊಟ್ಟಿಗೆ ಮೆರುಕು ಕೊಡ್ತಾ ಇದೆ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ತುರಿ. ಅದ್ಭುತವಾದ ಹುಚ್ಚಳ ಚಟ್ನಿ ಒಟ್ಟಿಗೆ ಕಾಂಬಿನೇಷನ್ ನಿಮ್ಗೆ ಗೊತ್ತಿತ್ತಾ? ಗೊತ್ತಿದ್ದರೆ ಕಾಮೆಂಟ್ಸ್ ಹಾಕಿ. ನನಗೆ ಗೊತ್ತಿದ್ದಿಲ್ಲ ಈ ಕಾಂಬಿನೇಷನ್ನು. ಅದ್ಭುತ ಕಾಂಬಿನೇಷನ್ ಇವತ್ತು ಚಂದ್ರನವ್ರು ಹೇಳ್ಕೊಟ್ಟಿದ್ದಾರೆ. ರೆಸಿಪಿ ನಿಮಗೆ ಹೇಳ್ಕೊಟ್ಟಿದ್ದಾರೆ.
ಮಾಡಿಕೊಂಡು ದಯವಿಟ್ಟು ಕಾಮೆಂಟ್ಸ್ ಹಾಕಿ ಯಾವ ರೀತಿ ಬಂತು ನಿಮ್ಮ ಮನೇಲಿ ಅಂತ. ಇನ್ನೂ ಮುಂದೆ ಅದ್ಭುತವಾದ ರೆಸಿಪಿಗಳು ಬರ್ತಾನೆ ಇರ್ತವೆ. ನಾವು ಬರ್ತೀವಿ ಮೈಸೂರಿಗೆ, ಹಳ್ಳಿಹಟ್ಟಿ ವಿಸಿಟ್ ಮಾಡ್ತೀವಿ, ಅವ್ರು ತೋರಿಸೋ ರೆಸಿಪಿ ನಿಮ್ಗೆ ತೋರಿಸ್ತೀವಿ. ಚಂದ್ರಣ್ಣವ್ರು ನನಗೆ ಜ್ಞಾಪಿಸಿದರು, ರವೆ ದೋಸೆ ನಿಮಗೋಸ್ಕರ ಅವರ ಒಂದು ಶೈಲಿಯಲ್ಲಿ ಅವ್ರು ಏನು ಕಲ್ತಿದ್ರು ಅದನ್ನು ತೋರಿಸಿದ್ದಾರೆ. ಇದು ಹಳ್ಳಿಹಟ್ಟಿಯಲ್ಲಿ ಸಿಗಲ್ಲ, ಬಂದ್ಬಿಟ್ಟು ಕೇಳಕ್ಕೆ ಹೋಗ್ಬಿಡಿ, ನಿಮ್ಮ ಮನೆ ಮಾಡಿಕೊಂಡು ಸೋದ್ಬಿಟ್ಟು ಕಾಮೆಂಟ್ಸ್ ಹಾಕಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.